ಗೈಸ್ ಇವಾಗ ಟ್ರೈನ್ ಬರುತ್ತೆ. ಇಲ್ಲೆಲ್ಲ ನಿಂತ್ಕೊಂಡು ವೆಯ್ಟ್ ಮಾಡ್ತಿದಾರೆ. ಇಲ್ಲೆಲ್ಲ ಹೋಗೋದಕ್ಕೆಲ್ಲ ಪರ್ಮಿಷನ್ ಇಲ್ಲ. ಅಷ್ಟೇ ಮುಂದೆ ಹೋಗಂಗಿಲ್ಲ. ಜಲ್ಲಿ ಕಾಲ್ ಮೇಲೆ ಕಾಲಿಡಂಗಿಲ್ಲ. ಏನು ತಗೊಂಡೋಗ್ತಾರೆ? ಕ್ಯಾ ಹೈ ಬೈ? ಖಾನಾ ಊಟ ಮಾತಾಡಲ್ಲ. ಹೌದು ಅದೇ वही नहीं आपके पास कैमरा है वो ವಿಡಿಯೋ ಗಾಯ್ಸ್. ಎಲ್ಲಾ ಇದಕ್ಕೂ ಅಡ್ಡ ಬಂದು ವಿಡಿಯೋ ಹಾಳು ಮಾಡ್ತಾಳಪ್ಪ. ನನ್ನಿಂದನೇ ವ್ಯೂಸ್ ಬರ್ತಾ ಇರೋದು. ಓ ರಮೆ ಗೈಸ್, ನಾವು ಇದೇ ಬಸ್ಸಲ್ಲಿ ಬಂದು ಇದೇ ಜಾಗದಲ್ಲಿ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಅದಾದ್ಮೇಲೆ ಈ ಜೀಪಲ್ಲಿ ಈ ತರ ಒಂದು ಸ್ಟೇರಿಂಗ್ ಗಿರ್ಗಿರ ಅಂತ ತಿರ್ಸ್ಕೊಂತ ಈಗ ಈ ಜೀಪಲ್ಲಿ ದೂಧಸಾಗರಕ್ಕೆ ಹೋಗ್ತೀವಿ. ಅಣ್ಣ ಹಿಂದ್ಗಡೆ ನೋಡಿ ತಿರ್ಸ್ತವ್ರೆ. ಯಾರಿಗಾರು ಕೂತ್ಬಿಟ್ರೆ ಕಷ್ಟ ಅಂತ. ಇನ್ನು ಜನ ಬರ್ತಾನೆ ಅವ್ರೆ ದೂಧಸಾಗರ್ಗೆ. ಗೈಸ್, ನಮ್ಗೆ ಮಧ್ಯಾಹ್ನ ಊಟಕ್ಕೆ ಊಟ ಬಂತು. ಏನಿದೆ ಇವಾಗ ಗೈಸ್ ಏನೇನ್ ಕೊಟ್ಟಿದ್ದಾರೆ ಅಂದ್ರೆ ಕರಡ್ ಕೊಟ್ಟಿದ್ದಾರೆ, ಬಾಳೆಹಣ್ಣು ಕೊಟ್ಟಿದ್ದಾರೆ, ರೈಸ್ ಬಾತ್ ಕೊಟ್ಟಿದ್ದಾರೆ. ಗೈಸ್ ಇವಾಗ ನಾವು ರೈನ್ ಕೋಟ್ ತಗೋಬರೋಣ ಅಂತ ಹೋಗ್ತಾ ಇದೀನಿ. ಯಾಕಂದ್ರೆ ಮಳೆ ಬಂದ್ರೆ ರೈನ್ ಕೋಟ್ ಇರ್ಲೇಬೇಕು, ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಗೈಸ್ 2 ರೈನ್ ಕೋಟ್ ತಗೊಂಡಿದ್ದೀನಿ. ಒಂದೊಂದು ರೈನ್ ಕೋಟ್ಗೆ 130 rupees ಅಂತೆ. ನಾನು ದೂಧಸಾಗರದಲ್ಲಿ 130 rupees ಕೊಟ್ಟು 2 ರೈನ್ ಕೋಟ್ ತಗೊಂಡಿದ್ದೆ. ಇಲ್ಲಿ ಮಳೆ ಬಂದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗ್ತದೆ. ಟೆಕ್ ಗೈಸ್. ನಾವು ಇವಾಗ ಮೈನ್ ರೋಡ್ ಬಿಟ್ಟು ಈ ತರ ಮಡ್ ರೋಡಲ್ಲಿ ಹೋಗ್ತಾ ಇದೀವಿ. ನಾವು ಇವಾಗ ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್ಗೆ ಬಂದು ರೀಚ್ ಆದ್ವಿ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ವೇಟ್ ಮಾಡ್ತಾ ಇದಾರೆ ನಮಗೋಸ್ಕರ. ಓಕೆ ಗೈಸ್, ಇವಾಗ ನಾವು ದೂಧಸಾಗರ ಟ್ರೆಕ್ಕಿಂಗ್ ನ ಇಲ್ಲಿಂದ ಶುರು ಮಾಡಿದೀವಿ. ಬೆಳಿಗ್ಗೆ ಎದ್ದು ಗೈಸ್ ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಇದೆ, ಕೆಳಗಡೆ ಈ ತರ ಇದೆ. ಇದ್ರೊಳಗೆ ದಾಟ್ಕೊಂಡು ಹೋಗ್ಬೇಕು. ವಾವ್, ಸಕ್ಕತ್ತಾಗಿದೆ ಇದಂತೂ. ಸೊ ಇಲ್ಲಿ ಚೆಕ್ ಪೋಸ್ಟ್ ಇದೆ. ಈ ಚೆಕ್ ಪೋಸ್ಟ್ ಪಕ್ಕದಲ್ಲೇನೆ ಇಲ್ಲೇ ರೈಲ್ವೆ ಟ್ರ್ಯಾಕ್ ಇದೆ. ನಮ್ಮ ಟೀಮ್ ಅವ್ರು ಇನ್ನೂ ವೇಟ್ ಮಾಡ್ತಾ ಇದಾರೆ. ನಮ್ಮ ಟೀಮ್ ಅವ್ರದ್ದು ನಂಬರ್ ಬಂದ ಕೂಡಲೇ ಅವರು ಇಲ್ಲಿಂದ ಟ್ರೆಕ್ಕಿಂಗ್ ನ ಶುರು ಮಾಡ್ತಾರೆ. ಸೊ ಅವ್ರು ಟ್ರೆಕ್ಕಿಂಗ್ ಶುರು ಮಾಡೋವರೆಗೂ ನಾನು ಇಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ ಟ್ರೈನ್ ಬರಲಿ ಅಂತ. ಬಟ್ ಟ್ರೈನ್ ಬರ್ತಾನೆ ಇಲ್ಲ. ಟ್ರೈನ್ ಬಂದರೂ ಕೂಡ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಇಲ್ಲಿ ಅಷ್ಟೊಂದು ಅಲೋ ಮಾಡೋದು ಇಲ್ಲ. ಸೊ ಈ ಒಂದು ಏರಿಯಾ ಬರೋದು ಗೋವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ. ಟ್ರೈನ್ ಬಂತು ಗೈಸ್. ನಾವು ಇಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡಿದ್ವಿ. ಟ್ರೈನ್ ಬಂದೇ ಬಿಡ್ತು ಗೈಸ್. ಇಲ್ಲಿಂದ ಟ್ರೆಕ್ಕಿಂಗ್ ಶುರು ಆಗುತ್ತೆ ಗೈಸ್. ಇಲ್ಲಿ ಟ್ರೈನ್ ಬರ್ತಾ ಇದೆ. ಕ್ರೇಜಿ. ಹುಷಾರ್ ಮೊಬೈಲ್. ಗೈಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ದೂಧಸಾಗರ ಟ್ರೆಕ್ಕಿಂಗ್ ಅಲ್ಲಿ ಟ್ರೈನ್ ನೋಡಿದ್ವಿ. वही नहीं आपके पास कैमरा है वो डोंट थ्रो एनी इनसाइड, पूरा वापस लेके आने का. सर लीजिए आप किधर? रुको आपका गाइड किधर है? उधर वही. ಗೈಸ್, ನಾನು ದೂಧಸಾಗರ್ಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಫುಲ್ ಎಕ್ಸೈಟ್ ಆಗಿದ್ದೀನಿ. ದೂಧಸಾಗರ್ ಹೆಂಗಿದೆ. ನಾನು ಸಾಗರದವನು. ಸೊ ದೂಧಸಾಗರ್ಗೆ ಬರ್ತಾ ಇರೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಗೈಸ್ ಇವಾಗ 2ನೇ ನದಿನ ದಾಟ್ತಾ ಇದೀವಿ. ನದಿನ ದಾಟಿ ರೈಲ್ವೆ ಟ್ರ್ಯಾಕ್ ನ ದಾಟಿ ಬಂದಾದ್ಮೇಲೆ ನದಿನ ದಾಟ್ಕೊಂಡು ಹೋಗ್ಬೇಕು. ಎಲ್ಲರೂ ನದಿನ ದಾಟಿ ಬರ್ತಾವ್ರೆ. ಗೈಸ್ ಟೋಪಿ ನೀರಿಗೆ ಬಿದ್ಬಿಡ್ತು, ಅಲ್ಲ ಕೆಸರಿಗೆ ಬಿದ್ದು ಈ ತರ ಗತಿ ಆಗ್ಬಿಡ್ತು ಟೋಪಿಗೆ. ಗೈಸ್ ಇವ್ರು ನಮ್ ಟ್ರೆಕ್ ಗೈಡ್. ಓಕೆ, ಇವ್ರ ನೇಮ್ ಬ್ರೋ? ಬಾಬ್ಲಿ. ಸೊ ದಾರಿಯಲ್ಲಿರೋರೆಲ್ಲ ಈ ತರ ಹೋಗ್ತಾ ಇದಾರೆ ರೈನ್ ಕೋಟ್ ಹಾಕೊಂಡು. ಸೊ ನಾವು ಕೂಡ ಎಲ್ಲ ಕಲರ್ ರೈನ್ ಕೋಟ್ ಹಾಕೊಂಡು 16 ಸಿಪಾಯಿ ತರ ಹೋಗ್ತಾ ಇದೀವಿ. ನಮ್ ಜೊತೆಗೆ ಗೈಡ್ ಕೂಡ ಬರ್ತಾ ಇದಾರೆ. ನಾವು ಇವಾಗ ಟ್ರೆಕ್ಕಿಂಗ್ ಶುರು ಮಾಡ್ಕೊಂಡು ಸ್ವಲ್ಪ ದೂರ ಬಂದಿದೀವಿ, ಸುಮಾರು ದೂರ ಬಂದಿದೀವಿ ಅನ್ಕೊಂಡೆ. ಆದ್ರೆ ಗೈಡ್ ನ ಕೇಳ್ತಾ ಇದ್ದೀನಿ, 1 ಕಿಲೋಮೀಟರ್ ಬಂದಿರೋದಂತೆ ಅಷ್ಟೇ. ಇನ್ನು 11 ಕಿಲೋಮೀಟರ್ ನಡಿಬೇಕಂತೆ. ಆಲ್ರೆಡಿ ನಾವು ಬೆಳಿಗ್ಗೆ ತಿಂದ್ರೆ ಇಡ್ಲಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಸೊ ಗೊತ್ತಿಲ್ಲ ಇನ್ನು ಉಳಿದಿರೋ 11 ಕಿಲೋಮೀಟರ್ ಹೆಂಗ್ ನಡೆಯೋದು ಏನು ಅಂತ. ಗೈಸ್ ನಾವು ಇವಾಗ ಕಾಡ್ ದಾಟಿ ಒಂದ್ ಸ್ವಲ್ಪ ಖಾಲಿ ಜಾಗಕ್ಕೆ ಬಂದ್ವಿ. ಗೈಸ್ ನೀವು ನಡ್ಕೊಂಡ್ ಬಂದು ಆದ್ಮೇಲೆ ಈ ತರ ಒಂದು ಬ್ಯೂಟಿಫುಲ್ ಆಗಿರೋ ಜಾಗದಲ್ಲಿ ಬ್ಯೂಟಿಫುಲ್ ಆಗಿರೋ ಫೋಟೋಸ್ ನ ತಕೊಬಹುದು. ಬ್ಯೂಟಿಫುಲ್ ಆಗಿರೋ ಸ್ಮೈಲ್ ಮಾಡ್ಕೊಂಡು. ಅದು ಕೂಡ ನೀವು ದೂಧಸಾಗರ್ ಹೋಗೋ ಜಾಗದಲ್ಲಿ, ದೂಧಸಾಗರ್ ಹೋಗೋ ದಾರಿ ಮಧ್ಯದಲ್ಲೇ ಸಿಗುತ್ತೆ. ಸ್ಮೈಲ್. ಹಾ ಸಾಕು. ಗೈಸ್ ನಡ್ಕೊಂಡು ಹೋಗ್ತಾ ಇದ್ವಿ, ಮತ್ತೆ ಮಳೆ ಬಂದ್ಬಿಡ್ತು. ಮತ್ತೆ ರೈನ್ ಕೋಟ್ ಹಾಕೊಂಡ್ವಿ, ಮತ್ತೆ ನಡ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ಮತ್ತೆ ಮಳೆ ಹೋಗುತ್ತೆ. ರೈನ್ ಕೋಟ್ ತೆಗಿತೀವಿ, ಮತ್ತೆ ಮಳೆ ಬರುತ್ತೆ. ಮತ್ತೆ ರೈನ್ ಕೋಟ್ ಹಾಕೊಂತೀವಿ, ಮತ್ತೆ ನಡ್ಕೊಂಡು ಹೋಗ್ತೀವಿ.
ಗೈಸ್ ನಿಮ್ಗೆ ಸ್ವಲ್ಪ ದೂರ ಬಂದ್ರೆ ಈ ತರ ಒಂದು ಜಾಗ ಇದೆ. ಸೊ ಈ ಜಾಗದಲ್ಲಿ ನೀವು ಈ ತರ ರೋಪ್ ಮೇಲ್ಗಡೆ ನಡ್ಕೊಂಡು ಹೋಗ್ಬೇಕು. ಇದಂತೂ ಬ್ಯೂಟಿಫುಲ್ ಆಗಿದೆ ಜಾಗ. ಇಲ್ಲಿ ಕಿಂಡರ್ ಜಾಯ್ ರಂಗೆ ತಿಡಿಟಿನ್ ಕಿಂಡರ್ ಜಾಯ್ ಇಟ್ಕೊಂಡು ಕೊಳೆ ಮಾಡ್ತೀನಿ. ಓಪನ್ ಮಾಡಿವಲ್ಲ ನೀವು ತಿಂತೀರಾ ಅಂತ. ಗೈಸ್ ನಾ ಈ ಹುಳ ಇಲ್ಲೇ ಬಿಟ್ಬಿಡ್ತೀನಿ ಪಾಪ, ಇದಕ್ಕೆ ಮನೆಗೆ ಹೋಗ್ಬೇಕೇನು. ಟಾಟಾ ಬಾಯ್ ಬಾಯ್. ಶರ್ಣಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವ ತರುವೆ. ಜಾರ್ಗಿರ್ ಬಿದ್ಬಿಟ್ರೆ ಕಷ್ಟ. ಇವಾಗ ಈ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿಂದ ಮತ್ತೆ 1 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ದೂದ್ ಸಾಗರ್ ಕಾಣುತ್ತೆ. ಸೊ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾನೆ ಇರಬೇಕು. ಏನ್ರು ಓಕೆ ಥ್ಯಾಂಕ್ ಯು ಬ್ರೋ, ಮಚ್ ಲವ್. ನಿಮಿಷ ಕೊಡಿ ಸಾಕು. ನನಗೆ ಶೇಂಗಾ ಹಸಿ ಶೇಂಗಾ ತಿನ್ಬಾರ್ದು ಜಾಸ್ತಿ, ಯಾಕೆ? ಪಿತ್ತ ಆಗುತ್ತೆ. ಈ ಕಡೆನೂ ನದಿ ಬರ್ತಾ ಇದೆ, ಆ ಕಡೆಯಿಂದನೂ ನದಿ ಬರ್ತಾ ಇದೆ. ಸೊ ಇಲ್ಲೊಂದು ಬ್ರಿಡ್ಜ್ ಇದೆ. ಗೈಸ್ ಮೇಲ್ಗಡೆ ಆಲ್ರೆಡಿ ಒಂದು ಟ್ರೈನ್ ಹೋಗ್ತಾ ಇದೆ. ಫುಲ್ ಟ್ರೈನ್ ಸೌಂಡ್ ಕೇಳ್ತಾ ಇದೆ. ನಾವು ಸ್ವಲ್ಪ ಬೇಗ ಹೋಗಿದ್ರೆ ನಮಗೆ ಆ ಟ್ರೈನ್ ಸಿಗ್ತಾ ಇತ್ತು. ನಾವು ಸ್ವಲ್ಪ ಲೇಟ್ ಹೋಗಿರೋದ್ರಿಂದ ಆ ಟ್ರೈನ್ ಮಿಸ್ ಆಗ್ಬಿಟ್ಟಿದ್ದು. ಗೈಸ್ ನಡ್ಕೊಂಡು ಬಂದು ಇನ್ನೇನು ದೂದ್ ಸಾಗರ್ ಹತ್ರ ಬಂದ್ಬಿಟ್ಟಿದ್ದೀವಿ. ಇನ್ನೇನು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ದೂದ್ ಸಾಗರ್ ಕಾಣುತ್ತೆ. ಹಾಯ್ ನಮಸ್ಕಾರ, ಮಾತಾಡು ಮಾರಾಯ. ಗೈಸ್ ಫೈನಲ್ ಆಗಿ ದೂದ್ ಸಾಗರ್ನ ಬಂದು ರೀಚ್ ಆಗಿದ್ದೀವಿ. ಫೈನಲಿ ಟ್ರೈನ್ ಬಂದೇ ಬಿಡ್ತು ದೂದ್ ಸಾಗರ್ಗೆ. ಇವಾಗ ನಾವು ಫೈನಲ್ ಆಗಿ ದೂದ್ ಸಾಗರ್ ಟ್ರೆಕ್ಕಿಂಗ್ ನ ಕಂಪ್ಲೀಟ್ ಮಾಡಿ ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಈ ಜಾಗ ಅಂತೂ ತುಂಬಾ ಪ್ರಶಾಂತವಾಗಿದೆ, ವಿಶಾಲವಾಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ನಾನು ಇಷ್ಟು ದಿನ ಮಲೆನಾಡಿನ ಬೇರೆ ಬೇರೆ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದೆ. ಸೊ ಫಸ್ಟ್ ಟೈಮ್ ನಾನು ಈ ತರ ಔಟ್ ಆಫ್ ಕರ್ನಾಟಕ ಬಂದು ಈ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಿದ್ದು. ಈ ಪ್ಲೇಸ್ ಇರೋದು ನಮ್ಮ ಕರ್ನಾಟಕ ಮತ್ತೆ ಗೋವಾದ ಬಾರ್ಡರ್ ಅಲ್ಲಿ. ಸೊ ಈ ಪ್ಲೇಸ್ ಅಂತೂ ಬ್ಯೂಟಿಫುಲ್ ಆಗಿದೆ. ನೀವು ಈ ಪ್ಲೇಸ್ ಗೆ ಹೋಗೋದಕ್ಕೆ ಸುಮಾರು 12 ಕಿಲೋಮೀಟರ್ ಟ್ರೆಕ್ ಮಾಡ್ಬೇಕಾಗುತ್ತೆ. ಸೊ ಟ್ರೆಕ್ಕಿಂಗ್ ಅಂತೂ ಮಸ್ತ್ ಎಕ್ಸ್ಪೀರಿಯನ್ಸ್. ನೀವು ನೋಡಿದೀರಾ ಇವಾಗ ಎಂಡು ಅದು ವಿಡಿಯೋನ. ಸೊ ನನಗಂತೂ ಸಿಕ್ಕಾಬಡೆ ಥ್ರಿಲ್ ಇತ್ತು, ಎಕ್ಸೈಟ್ಮೆಂಟ್ ಇತ್ತು. ಸೊ ಈ ಪ್ಲೇಸ್ಗೆ ಹೋಗೋದಕ್ಕೆ ಇಲ್ಲಿ ಬಂದ್ಮೇಲಂತೂ ನಾನು ಫುಲ್ ಖುಷಿ ಆದೆ. ಇವಾಗ ಟ್ರೆಕ್ಕಿಂಗ್ ನ ಕಂಪ್ಲೀಟ್ ಮಾಡಿ ನಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ನನಗಂತೂ ಈ ದಿನ ಫುಲ್ ಸಾರ್ಥಕ ಅನ್ನಿಸ್ತು. ಅಷ್ಟೊಂದು ಖುಷಿ ಇದೆ. ನಾನು ಮತ್ತೆ ಈ ಜಾಗಕ್ಕೆ ಬರ್ಬೇಕು ಅನ್ನೋ ಹಂಬಲ ಇರೋ ತರ ಫೀಲ್ ಕೊಡ್ತು. ನಾವು ಹೋಗೋ ಟೈಮಲ್ಲಿ ಸಿಕ್ಕಾಬಡೆ ಮಳೆ ಕೂಡ ಇತ್ತು, ಅದ್ರ ಜೊತೆಗೆ ಫುಲ್ ಫಾಗ್ ಇತ್ತು. ವಾಟರ್ ಫಾಲ್ ಅಂತೂ ಸಿಕ್ಕಾಬಡೆ ಜಾಸ್ತಿ ನೀರಿತ್ತು. ಅದ್ರ ಜೊತೆಗೆ ಇನ್ನೂ ಮಸ್ತ್ ಅಂದ್ರೆ ವಾಟರ್ ಫಾಲ್ ಬೀಳೋ ಜಾಗದಲ್ಲಿ ಟ್ರೈನ್ ಹೋಗ್ತಾ ಇತ್ತು. ಅದಂತೂ ಅಮೇಝಿಂಗ್ ವ್ಯೂ ಗೈಸ್. ನನಗಂತೂ ಸಿಕ್ಕಾಬಡೆ ಖುಷಿ ಆಯ್ತು. ಸೊ ಇವಾಗಲೂ ಕೂಡ ನಿಮ್ಗೆ ಇಲ್ಲಿ ಸುತ್ತಮುತ್ತ ಟ್ರೈನ್ ಸೌಂಡ್ ಕೇಳ್ತಾನೆ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಬೇರೆ ಏನು ಸೌಂಡ್ ಕೇಳಲ್ಲ, ನನ್ನ ವಾಯ್ಸ್ ಕೇಳ್ತಾ ಇರ್ಬೋದು. ಅದಾದ್ಮೇಲೆ ಈ ತರ ನೀರು ಬರುತ್ತೆ. ದಟ್ಸ್ ಆಲ್ ಗೈಸ್. ಇದಾಗಿತ್ತು ಈ ಸರಿಯ ದೂದ್ ಸಾಗರ್ ವಿಡಿಯೋ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ, ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ ಕಡೆಯಿಂದ ಈ ಟ್ರ್ಯಾಕ್ ಬಗ್ಗೆ ಏನಾದ್ರು ಕಮೆಂಟ್ ಇದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಲವ್ ಯು ಗೈಸ್. ಮತ್ತೆ ಸಿಗ್ತಾನೆ ಇರ್ತೀನಿ. ಬಾಯ್.